ಮಳವಳ್ಳಿ ಪಟ್ಟಣದಲ್ಲಿ ಬಗರ್ ಹುಕುಂ ನೈಜ ಸಾಗುವಳಿದಾರರಿಗೆ ಶೀಘ್ರ ಹಕ್ಕುಪತ್ರ ನೀಡಲು ಹಾಗೂ ಸಾಗುವಳಿದಾರರಿಗೆ ಕಿರುಕುಳ ನೀಡುತ್ತಿರುವ ಪಟ್ಟಭದ್ರರ ಪರ ನಿಂತಿರುವ ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಾರ್ಯಕರ್ತರು ಹಾಗೂ ಕಲ್ಯಾಣಿ ಕೊಪ್ಪಲು ಗ್ರಾಮದ ರೈತರು ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆಯನ್ನು ನಡೆಸಿದರು. ಇದೇ ವೇಳೆ ಪ್ರತಿಭಟನಾಕಾರರು ಸರ್ಕಾರ ಹಾಗೂ ತಾಲೂಕು ಆಡಳಿತ ವಿರುದ್ಧ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಭರತ್ ರಾಜ್ ಮಾತನಾಡಿ 16 ವರ್ಷದಿಂದ ಸಾಗುವಳಿ ಮಾಡುತ್ತಿರುವ ರೈತರಿಗೆ ಇದುವರೆಗೂ ಹಕ್ಕುಪತ್ರ ನೀಡದೆ ಅಧಿಕಾರಿಗಳು ಭೂಗಳರಿಗೆ ಬೆಂಬಲವನ್ನು ನೀಡುತ್ತಿರುವುದು ಪ್ರಾಂತ ರೈತ ಸಂಘ ಖಂಡಿಸುತ್ತದೆ ಎಂದು ತಿಳಿಸಿದ್ದಾರೆ. ಬಿಜಿಪುರ ಹೋಬಳಿ ಕದಬಳ್ಳಿಯಲ್ಲೇ ಸರ್ವೆ ನಂಬರ್ 95 ಹಾಗೂ ಉಡಾಪೆ ಹೂವಳ್ಳಿಯಲ್ಲೇ ಸರ್ವೆ ನಂಬರ್ 23ರ ನೈಜ ಬಗರುಕುಂ ಸಾಗುವಳಿದಾರರನ್ನು ಒಕ್ಕಲೆಬ್ಬಿಸಲು ಬಿಡುವುದಿಲ್ಲ. ಮಲಾಠ್ಯ ಭೂಗಳ್ಳರ ಜೊತೆ ಸೇರಿ ನೈಜ ಬಗರುಕುಂ ಸಾಗುವಳಿದಾರರ ಅನುಭವದಲ್ಲಿರ್ತಕ್ಕಂಥ ಜಮೀನನ್ನು ಅಕ್ರಮವಾಗಿ ಬೇರೆಯವರಿಗೆ ಇವತ್ತು ಕಸಿದುಕೊಳ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಕಡೆಗಳಲ್ಲಿ ಅರಣ್ಯ ಭಾಗದಲ್ಲಿರ್ತಕ್ಕಂಥ ಕೆಲವು ಭಾಗದ ಪ್ರದೇಶಗಳಲ್ಲಿ ರೈತರ ಭೂಮಿಗೆ ಅವರು RTC ಇದೆ, ಸಾಗುವಳಿ ಕೊಟ್ಟಿದ್ದಾರೆ. ಕೆಲವು ಕಡೆ ಕೋಡು ಸಹಿತ ಆಗಿರ್ತದೆ. ಕೋಡಾಗಿ ಸಾಗುವಳಿ ಇದ್ರೂ ಅರಣ್ಯ ಇಲಾಖೆಯವರು ದಬ್ಬಾಳಿಕೆ ಮೇಲೆ ಬಂದು ಇದು ನಮ್ಮ ಅರಣ್ಯ ಇಲಾಖೆಗೆ ಸೇರಿದ್ದು ಅಂತ ಹೇಳಿ ರೈತರನ್ನ ಒಕ್ಕಲೆಬ್ಬಿಸಿ ಟ್ರೆಂಚ್ ಹೊಡೆದು ವ್ಯವಸಾಯ ಮಾಡಲಿಕ್ಕೆ ಬಿಡದಿರತಕ್ಕಂತಹ ಪ್ರಕರಣಗಳನ್ನು ಕೆಲವು ಕಡೆ ನಡೀತಾ ಇದೆ. ಮತ್ತೊಂದು ಕಡೆ ಈಗ ಗಾಣಾಳ್ ಭಾಗದಲ್ಲಿ ಅದೇ ರೀತಿಯಲ್ಲಿ ಇವತ್ತು ರೈತರಿಗೆ ಫಾರ್ಮರ್ 50 ಅರ್ಜಿ ಹಾಕಿ 53 ಅರ್ಜಿ ಹಾಕಿದ್ದಾರೆ. ಅವ್ರಿಗೆ ದರಖಾಸ್ತು ಕಮಿಟಿಯಲ್ಲಿ ಮಂಜೂರಾತಿ ಆಗಿದೆ, ಅವ್ರಿಗೆ ಸಾಗುವಳಿ ಚೀಟಿ ಸಿಕ್ಕಿದೆ, RTC ಬರ್ತಾ ಇದೆ, ಕೆಲವರು ಬ್ಯಾಂಕ್ ಸಾಲ ಸಹಿತ ತಗೊಂಡಿದ್ದಾರೆ. ಅಂತ ಸಂದರ್ಭದಲ್ಲಿ ಇನ್ಯಾವಾಗಲೂ ಪೋಡಿಯಾಗಿತ್ತು ಅದು ಈ ಜಾಗ ನಮಗೆ ಸೇರಿದ್ದು ಅಂತ ಹೇಳಿ ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಜಮೀನುಗಳನ್ನ ಯಾರ್ಯಾರೋ ಕೆಲವರು ಬೆಂಗಳೂರಿಂದ ಬರ್ತಕ್ಕಂಥ ಅಧಿಕಾರಿಗಳು ಮತ್ತು ಅಲ್ಲಿರ್ತಕ್ಕಂಥ ರಾಜಕಾರಣಿಗಳು ಆ ಭೂಮಿಯನ್ನು ಇವತ್ತು ಕಿತ್ಕೊಳ್ತಕ್ಕಂಥ ಪ್ರಯತ್ನ ನಡೀತಾ ಇದೆ. ಇಲ್ಲಿ 3-4 ರೀತಿಯಾದಂತಹ ಶೋಷಣೆ ಇವತ್ತು ರೈತರ ಮೇಲೆ ನಡೀತದೆ. ಒಂದು 60-70 ವರ್ಷಗಳಿಂದ ಬಗರುಕುಂ ಸಾಗುವಳಿದಾರರಾಗಿ ವ್ಯವಸಾಯ ಮಾಡ್ಕೊಂಡು ಬಂದು ಅರ್ಜಿ ಹಾಕೊಂಡು ಇನ್ನೂ ಮಂಜೂರಾತಿ ಬಾಕಿ ಇರ್ತಕ್ಕಂಥ ಪ್ರಕರಣಗಳ ಮೇಲೆ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು ಒಂದು. ಎರಡನೇದು, ಈಗ ಆಲ್ರೆಡಿ ಅವ್ರಿಗೆ RTC ಬರ್ತಾ ಇದೆ, ಸಾಗುವಳಿ ಸಿಕ್ಕಿದೆ, ಆ ಜಾಗ ನಮ್ದೇ ಅಂತೇಳಿ ನಾವು ಕೋಡಿಯಾಗಿದೆ ಅಂತೇಳಿ ಅವ್ರನ್ನ ಒಕ್ಕಲೆಬ್ಬಿಸ್ತಾ ಇರ್ತಕ್ಕಂಥದ್ದು ಒಂದ್ ಕಡೆ. ಮತ್ತೊಂದ್ ಕಡೆ ಅರಣ್ಯ ಇಲಾಖೆಯವರು ಈಗ ಆಲ್ರೆಡಿ ಕೋಡಿ ಆಗಿರ್ತದೆ, RTC ಬಂದಿರ್ತದೆ, ಎಲ್ಲವೂ ಇರ್ತದೆ ಕೆಲವ್ರಿಗೆ, ಅದನ್ನ ಟ್ರೆಂಚ್ ಹೊಡೆದು ಆ ರೈತರ ಮೇಲೆ ದಾಳಿ ನಡೆಸಿ ಇವತ್ತು ಕಸಿದುಕೊಳ್ತಕ್ಕಂಥ ಪ್ರಯತ್ನ ನಿರಂತರವಾಗಿ ನಡೀತಾ ಇದೆ.